ಚನ್ನಪಟ್ಟಣ ಬೈ ಎಲೆಕ್ಷನ್ ಬಿರುಸುಗೊಂಡ ಮತದಾನ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹಕ್ಕು ಚಲಾವಣೆಯನ್ನ ಮಾಡಿದ್ದಾರೆ. ಹುಟ್ಟೂರು ಚಕ್ಕೆರೆ ಗ್ರಾಮದಲ್ಲಿ ಮತ ಚಲಾಯಿಸಿದ್ದಾರೆ ಸಿಪಿವೈ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಹುಟ್ಟೂರು ಚಕ್ಕೆರೆ ಗ್ರಾಮದಲ್ಲಿ ಮತ ಚಲಾಯಿಸಿದ್ದಾರೆ ಸಿಪಿ ಯೋಗೇಶ್ವರ್. ಮತಗಟ್ಟೆ ಸಂಖ್ಯೆ 167ರಲ್ಲಿ ಮತದಾನವನ್ನ ಯೋಗೇಶ್ವರ್ ಮಾಡಿದ್ದಾರೆ. ಪತ್ನಿ ಶೀಲಾ ಅವರ ಜೊತೆ ಆಗಮಿಸಿ ಯೋಗೇಶ್ವರ್ ಮತದಾನವನ್ನ ಮಾಡಿದ್ರು. ಸರತಿ ಸಾಲಿನಲ್ಲೇ ನಿಂತ್ಕೊಂಡು ವೋಟ್ ಮಾಡಿದ್ರು ಕೈ ಅಭ್ಯರ್ಥಿ ಸಿಪಿವೈ. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಟೆಂಪಲ್ ರನ್ ಅನ್ನು ಮುಂದುವರೆಸಿದ್ದಾರೆ. ಕೆಂಗಲ್ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಚನ್ನಪಟ್ಟಣ ಬೈ ಎಲೆಕ್ಷನ್ ಮತದಾನ ಬಿರುಸುಗೊಳ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಕೂಡ ವೋಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಟೆಂಪಲ್ ರನ್ ಮುಂದುವರೆಸಿದ್ದು ಕೆಂಗಲ್ನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಇನ್ನು ಸಿಪಿ ಯೋಗೇಶ್ವರ್ ಮತಗಟ್ಟೆ ಸಂಖ್ಯೆ 167ರಲ್ಲಿ ಮತದಾನ ಮಾಡಿದ್ರು. ಪತ್ನಿ ಶೀಲಾ ಅವರ ಜೊತೆ ಆಗಮಿಸಿ ಸರತಿ ಸಾಲಿನಲ್ಲೇ ನಿಂತ್ಕೊಂಡು ಮತದಾನವನ್ನ ಮಾಡಿದ್ರು. ನಾನು ಅಭ್ಯರ್ಥಿ, ನಾನು ಮುಂಚೆ ಹೋಗಿ ಮಾಡಬೇಕು ಅನ್ನುವಂತಹ ಯಾವುದೇ ವಿಚಾರವಿಲ್ಲದೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಮತದಾನವನ್ನ ಮಾಡಿದ್ರು. ಸರತಿ ಸಾಲಿನಲ್ಲಿ ನಿಂತ್ಕೊಂಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಹುಟ್ಟೂರು ಚಕ್ಕೆರೆ ಗ್ರಾಮದಲ್ಲಿ ಮತವನ್ನ ಚಲಾಯಿಸಿದ್ದಾರೆ ಸಿಪಿ ಯೋಗೇಶ್ವರ್. ಮತದಾನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ ಚಲಾಯಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಟೆಂಪಲ್ ರನ್ ಮುಂದುವರಿಸ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ರಿ. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಸದ್ಯ ಚನ್ನಪಟ್ಟಣದ ದೃಶ್ಯಗಳಿವು. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ಸಾಕಷ್ಟು ರಂಗೇರಿತ್ತು. ಜಿದ್ದಿನ ಕಣ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ. ಅಂಡ್ ದೋಸ್ತಿಗಳಿಗೆ ಜೊತೆಗೆ ಕಾಂಗ್ರೆಸ್ಗೂ ಕೂಡ ಇದು ಡಿಕೆ ಬ್ರದರ್ಸ್ಗೆ ಎಸ್ಪೆಷಲಿ ಪ್ರತಿಷ್ಠೆಯ ಕಣ ಆಗಿದೆ. ಬಿಜೆಪಿಯಲ್ಲಿದ್ದಂತಹ ಸಿಪಿ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ತರುವಲ್ಲಿ ಡಿಕೆ ಬ್ರದರ್ಸ್ ಸಕ್ಸಸ್ ಆಗ್ತಾರೆ. ಅದಾದ ನಂತರ ಭರ್ಜರಿ ಮತ ಪ್ರಚಾರವನ್ನ ಕೂಡ ಕೈಗೊಂಡಿದ್ರು. ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೂಪೇಶ್. ಈಗ ಸಿಪಿ ಯೋಗೇಶ್ವರ್ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಚನ್ನಪಟ್ಟಣ ಅಂತಂದ್ರೆ ಇಡೀ ದೇಶದ ಚಿತ್ತ ಚನ್ನಪಟ್ಟಣ ಬೈ ಎಲೆಕ್ಷನ್ ಕಡೆ ಇದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ. ಅಫ್ಕೋರ್ಸ್ ಜಿದ್ದಿನ ಕಣ, ಎರಡು ಕುಟುಂಬಗಳ ಪ್ರತಿಷ್ಠೆಯ ಕಣ ಕೂಡ ಹೌದು. ಡಿಕೆ ಬ್ರದರ್ಸ್ಗೆ ನಿಜಕ್ಕೂ ಕೂಡ ಇದೊಂಥರ ಡೂ ಆರ್ ಡೈ, ಮಾಡು ಇಲ್ಲ ಮಡಿ ಅನ್ನುವಂತಹ ಸಿಚುವೇಶನ್. ಸದ್ಯ ಯಾವ ರೀತಿಯಲ್ಲಿ ಮತದಾನ ನಡೀತಾ ಇದೆ, ಹೇಗಿದೆ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಬಿಸಿ? ಸಿಂಧೂರ, ಇವತ್ತು ನಾವು ಈಗ ಚನ್ನಪಟ್ಟಣದ ಇಲ್ಲಿ ಮಂಗಳವಾರ ಪೇಟೆಯಲ್ಲ ಇದ್ದೇವೆ. ಮಂಗಳವಾರ ಪೇಟೆ ಬೂತ್ ನಲ್ಲಿಲ್ಲ, ಬೂತ್ ನಿಂದ ಸ್ವಲ್ಪ ಪ್ರಮಾಣದಲ್ಲಿ ದೂರದಲ್ಲಿದ್ದೇವೆ. ಯಾವ ರೀತಿ ಚುನಾವಣೆ ನಡೀತದೆ, ಏಜೆಂಟ್ಗಳು ಯಾವ ರೀತಿಯಾಗಿ ಇರ್ತಾರೆ, ಕಾಂಗ್ರೆಸ್ ಬಿಜೆಪಿ ಪೈಪೋಟಿ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ನೀವು ನೋಡಬಹುದು, ನಾವೀಗ ಅಂದ್ರೆ ಬೂತ್ ಸ್ವಲ್ಪ ಇಲ್ಲಿಂದ 100 ಮೀಟರ್ ದೂರದಲ್ಲಿ ಬೂತ್ ಇದೆ. ಹೀಗಾಗಿ ಯಾವ ರೀತಿಯಲ್ಲಿ ಮತದಾನಕ್ಕೆ ಮನವಿಯನ್ನು ಮಾಡ್ಕೊಳ್ಳಾಗತ್ತೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಯಾರ್ಯಾರೆಲ್ಲ ಮತದಾನ ಮಾಡ್ಲಿಕ್ಕೆ ಹೋಗ್ತಾರೋ ಅವರೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡು ವೋಟ್ ಹಾಕಿ ಅಂತ ಹೇಳಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ, ಯಾಕಂತ ಹೇಳಿದ್ರೆ ಇಲ್ಲಿಗ ಕಾಂಗ್ರೆಸ್ ಜೆಡಿಎಸ್ ಇಬ್ರು ಕೂಡ ಯಾಕಂತ ಹೇಳಿದ್ರೆ ಯಾವುದೇ ರೀತಿ ವೈರತ್ವ ಇಲ್ಲ, ಅವರವರ ಪರ ಮತಗಳನ್ನು ಕೇಳ್ತಾ ಇದ್ದಾರೆ. ಒಟ್ಟಿಗೆ ನಿಂತು ಕಾಂಗ್ರೆಸ್ ಅದೇ ರೀತಿಯಾಗಿ ಬಿಜೆಪಿ ಇಬ್ರು ಕೂಡ ಇಲ್ಲಿ ಮತವನ್ನ ಯಾವ ರೀತಿಯಾಗಿ ಇದ್ ಮಾಡ್ತಾರೆ ಅಂತ ಹೇಳಿ ಇದ್ ಮಾಡ್ಲಾಗ್ತಾ ಇದೆ. ಇಲ್ಲಿ ಯಾಕಂತ ಹೇಳಿದ್ರೆ ಮಕ್ಕಳನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡ್ಲಾಗ್ತಾ ಇದೆ. ಒಟ್ಟಾರಾಗಿ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಜನ ಕೂಡಿದ್ದಾರೆ ನೋಡಬಹುದು. ಮಂಡ್ಬೇಕು ಅಂದ್ರೆ ಯೋಗಿಸ್ತು ಯಾವ್ದು ಬೇಕು ಹೇಳಿ, ಕಾಂಗ್ರೆಸ್ ಬೇಕಾ ಜೆಡಿಎಸ್ ಅನ್ನ ಬರುತ್ತೆ. ಹೆಚ್ಚು ಪ್ರಮಾಣದಲ್ಲಿ ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರವರ ಪರ ಮತವನ್ನು ಚಲಾಯಿಸಿ ಅಂತ ಹೇಳಿ ಜೆಡಿಎಸ್ ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಬಿಜೆಪಿ ಅವರು ಇದ್ದಾರೆ. ಎಲ್ಲರೂ ಕೂಡ ತಮ್ಮ ಪಕ್ಷಕ್ಕೆ ಮತವನ್ನ ದಾನವನ್ನ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಸ್ತೆ ಉದ್ದಕ್ಕೂ ಕೂಡ ಇಲ್ಲಿ ಈ ಪ್ರಮಾಣದ ಜನ ಮತದಾನ ಮಾಡ್ಲಿಕ್ಕೆ ಬರ್ತಾ ಇರ್ತಾರೆ. ಹೀಗಾಗಿ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಒಂದ್ ಕಡೆ ಸಿಪಿ ಯೋಗೇಶ್ವರ ಬೆಂಬಲಿಗರು, ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಬೆಂಬಲಿಗರು ಹೆಚ್ಚು ಪ್ರಮಾಣದಲ್ಲಿದ್ದಾರೆ. ಬೂತ್ ಏಜೆಂಟ್. ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.